ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಡೈರೆಕ್ಟ್ ಆಗಿ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ನಾವೆಲ್ಲ ಸಾಮಾನ್ಯವಾಗಿ ಬಳಸ್ತಾ ಇದ್ದಂತಹ ಈ ಅಂಚೆ ವಿಳಾಸದ ಸಂದರ್ಭದಲ್ಲಿ ಹಾಕ್ತಾ ಇದ್ದಂತಹ ಈ ಪಿನ್ ಕೋಡ್ ಇನ್ನು ಮುಂದೆ ಉಪಯೋಗಕ್ಕೆ ಬರೋದಿಲ್ಲ. ಅಂದರೆ ಈ ಪೋಸ್ಟಲ್ ಇಂಡೆಕ್ಸ್ ನಂಬರನ್ನು ಬದಲಾಯಿಸುವುದರ ಮೂಲಕ ಒಂದು ಆಲ್ಫಾ ನ್ಯೂಮರಿಕ್ ಕೋಡನ್ನು ಜನರೇಟ್ ಮಾಡಲಾಗ್ತಾ ಇದೆ. ಅದನ್ನು ಡಿಜಿ ಪಿನ್ ಅಂತ ಕರೆಯಲಾಗ್ತಾ ಇದೆ. ಸಾಮಾನ್ಯವಾಗಿ ಈ ರೀಜನಲ್ ಇಂಡಿಯಾ ಪೊಸಿಷನನ್ನು ಮೊದಲನೇ ಸಂಖ್ಯೆ ಮತ್ತು ಸಬ್ ರೀಜನಲ್ ಪ್ರದೇಶವನ್ನು ಎರಡನೇ ಸಂಖ್ಯೆ ಮತ್ತು ಸಾರ್ಟಿಂಗ್ ಡಿಸ್ಟ್ರಿಕ್ಟ್ ನಂಬರನ್ನು ಈ ಮೂರನೇ ಸಂಖ್ಯೆ ಮತ್ತು ಉಳಿದಂತಹ ಈ ಮೂರು ಅಂಕಿಗಳು ಈ ಪೋಸ್ಟಲ್ ಇಂಡೆಕ್ಸ್ ನಂಬರ್ನಲ್ಲಿ ಕೊನೆಯ ಮೂರು ಅಂಕಿಗಳು ಆ ಒಂದು ಏರಿಯಾದ ಪೋಸ್ಟ್ ಆಫೀಸನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ವು. ಸೊ ಈ ಪೋಸ್ಟಲ್ ಇಂಡೆಕ್ಸ್ ನಂಬರನ್ನು ಕ್ಯಾನ್ಸಲ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ನೂತನವಾದಂತಹ ಡಿಜಿ ಪಿನ್ನನ್ನು ಜನರೇಟ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ನಡೆಸಲಾಗ್ತಾ ಇದೆ. ನಮ್ಮ ಕೇಂದ್ರದ ಈ ಅಂಚೆ ಇಲಾಖೆಯ ಮೂಲಕ IIT ಹೈದರಾಬಾದ್ ಅನ್ನುವ ಸಂಸ್ಥೆಯ ಒಂದು ಕೊಲ್ಯಾಬ್ರೇಷನ್ನಲ್ಲಿ ಈ ಡಿಜಿ ಪಿನ್ನನ್ನು ಜನರೇಟ್ ಮಾಡುವಂತಹ ನಿಟ್ಟಿನಲ್ಲಿ ದೇಶದಾದ್ಯಂತ ಕಾರ್ಯಗಳು ನಡೀತಾ ಇವೆ. ಸೊ ಸದ್ಯಕ್ಕೆ ದೇಶದಾದ್ಯಂತ ಈ ನ್ಯಾಷನಲ್ ಅಡ್ರೆಸ್ಸಿಂಗ್ ಗ್ರಿಡನ್ನು ಡೆವಲಪ್ ಮಾಡುವಂತಹ ಉದ್ದೇಶದಿಂದ ಇದರ ಬೀಟಾ ವರ್ಷನನ್ನು ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ. ಸೊ ಮುಖ್ಯವಾಗಿ ದೇಶದಾದ್ಯಂತ ಒಂದು ನಿರ್ದಿಷ್ಟವಾದಂತಹ ಸ್ಥಳವನ್ನು ಈ ಗ್ರಿಡ್ಸ್ಗಳ ಮೂಲಕ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ಸಹಾಯವಾಗಿ ಇಟ್ಟುಕೊಂಡು ಈ ಜಿಯೋ ಲೊಕೇಶನನ್ನು ಸ್ಥಳವನ್ನು ನಿರ್ದಿಷ್ಟ ಪ್ರದೇಶವನ್ನು ಲೊಕೇಟ್ ಮಾಡುವಂತಹ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಸೊ ಅದನ್ನು ಡಿಜಿ ಪಿನ್ ಅಥವಾ ಡಿಜಿಟಲ್ ಪಿನ್ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಒಂದು ಅಲ್ಫಾ ನ್ಯೂಮರಿಕಲ್ ಸಂಖ್ಯೆಯಾಗಿದ್ದು, ಅಲ್ಫಾ ಅಂತಂದರೆ ಈ ಇಂಗ್ಲೀಷ್ನ ಅಲ್ಫಾಬೆಟಿಕ್ಸ್ಗಳು ABCD ಅಂತ ಏನು ಕರಿತೇವೆ ಅದು, ಮತ್ತು ನ್ಯೂಮರಿಕ್ ಅಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಸಂಖ್ಯೆ ನಂಬರ್ಸ್ಗಳು. ಸೊ ಈ ಅಲ್ಫಾ ನ್ಯೂಮರಿಕ್ ಸಂಖ್ಯೆಗಳು ಒಟ್ಟು 10 ಅಂಕಿಗಳನ್ನು ಒಳಗೊಂಡಂತಹ ಈ ಡಿಜಿ ಪಿನ್ನನ್ನು ದೇಶದಾದ್ಯಂತ ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದ ಲೊಕೇಶನನ್ನು ಫೈಂಡ್ ಮಾಡೋದಕ್ಕೆ ಗುರುತಿಸಲಾಗ್ತಾ ಇದೆ. ಸೊ ಇನ್ನು ಮುಂದೆ ನಾವು ರೆಗ್ಯುಲರ್ ಆಗಿ ಬಳಸ್ತಾ ಇದ್ದಂತಹ ಈ ಪೋಸ್ಟಲ್ ಇಂಡೆಕ್ಸ್ ನಂಬರನ್ನು ರಿಪ್ಲೇಸ್ ಮಾಡುವುದರ ಮೂಲಕ ಈ ಡಿಜಿ ಪಿನ್ನನ್ನು ಗುರುತಿಸುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಾ ಇವೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ದೇಶದಾದ್ಯಂತ ಈ ಒಂದು ಸರಳವಾಗಿ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದ ವಿಳಾಸವನ್ನು ಪತ್ತೆ ಹಚ್ಚುವಂತಹ ಸಮಸ್ಯೆಗೆ ಸೊಲ್ಯೂಷನನ್ನು ಫೈಂಡ್ ಮಾಡುವಂತಹ ಒಂದು ವಿಶೇಷವಾದಂತಹ ಒಂದು ಟೆಕ್ನಾಲಜಿ ಡಿಜಿ ಪಿನ್ ಅಂತ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳು ಯಾವುವು ಅಂತಂದರೆ ನಮ್ಮ ಕೇಂದ್ರದ ಅಂಚೆ ಇಲಾಖೆ ಮತ್ತು ಹೈದರಾಬಾದ್ನಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಈ ಎರಡು ಸಂಸ್ಥೆಗಳು ಇದರಲ್ಲಿ ಕೊಲ್ಯಾಬ್ರೇಟ್ ಮಾಡಿವೆ ಈ ಡಿಜಿ ಪಿನ್ನನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ. ದೇಶದಾದ್ಯಂತ ಸುಮಾರು 16 ಗ್ರಿಡ್ಸ್ಗಳನ್ನು ಲೊಕೇಟ್ ಮಾಡಿ ಅವುಗಳಿಗೆ ಒಂದು ಸ್ಪೆಸಿಫಿಕ್ ಆದಂತಹ ನಂಬರನ್ನು ನೀಡುವುದರ ಮೂಲಕ ಒಂದು ದೇಶ ಅಥವಾ ಒಂದು ದೇಶದಲ್ಲಿರುವಂತಹ ನಿರ್ದಿಷ್ಟ ಪ್ರದೇಶದ ಲೊಕೇಶನನ್ನು ಫೈಂಡ್ ಮಾಡಲಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಈ ರೇಖಾಂಶ ಮತ್ತು ಅಕ್ಷಾಂಶಗಳ ಆಧಾರದ ಮೇಲೆ ಈ 10 ಡಿಜಿಟ್ ಅಲ್ಫಾ ನ್ಯೂಮರಿಕ್ ಕೋಡನ್ನು ಜನರೇಟ್ ಮಾಡಲಾಗುತ್ತೆ. ಸಾಮಾನ್ಯವಾಗಿ 4 ಮೀಟರ್ ಬೈ 4 ಮೀಟರ್ ಯೂನಿಟ್ ಅಥವಾ 4 ಮೀಟರ್ ಸ್ಕ್ವೇರ್ನ ಒಂದು ಘಟಕವನ್ನು ಗುರುತಿಸಿ ಈ ರೀತಿಯಾದಂತಹ ಒಂದು 10 ಹಂತಗಳಲ್ಲಿ 10 ಲೆವೆಲ್ಸ್ಗಳಲ್ಲಿ ಈ ಡಿಜಿ ಪಿನ್ನನ್ನು ಜನರೇಟ್ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಈ ಅಲ್ಫಾ ನ್ಯೂಮರಿಕ್ ಕೋಡನ್ನು ಆಫ್ಲೈನ್ ಅಡ್ರೆಸ್ಸಿಂಗ್ ರೆಫರೆನ್ಸ್ ಆಗಿ ಕೂಡ ಬಳಸಲಾಗುವುದು ಅಂತ ಈ ಡಿಜಿ ಪಿನ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಒಂದು ಎಕ್ಸಾಂಪಲ್ ಮೂಲಕ ಯಾವ ರೀತಿ ಈ ಡಿಜಿ ಪಿನ್ ವರ್ಕ್ ಆಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ದೇಶದಾದ್ಯಂತ ಈ 16 ಘಟಕಗಳನ್ನು 4x4 ಮಿನಿಮಮ್ ಗ್ರಿಡ್ಸನ್ನು ಬಳಸಿಕೊಂಡು ಈ 16 ಘಟಕಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು. ಸೊ ಈ ಒಂದು ಪೊಸಿಷನ್ನಲ್ಲಿ 2 ನಂಬರ್ 3 4 5 6 G8 7 M J9 KL ಅಂತ. ಸೊ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಈ ಒಂದು ಗ್ರಿಡ್ಡನ್ನು ಕನ್ಸಿಡರ್ ಮಾಡೋದಾದರೆ 8 ನಂಬರ್ ಗ್ರಿಡ್ಡನ್ನು ಕನ್ಸಿಡರ್ ಮಾಡೋದಾದರೆ ಅದರಲ್ಲಿ ಮತ್ತೆ 16 ಈ ರೀತಿಯಾದಂತಹ
ಗ್ರಿಡ್ಸ್ಗಳನ್ನು ಬ್ಲಾಕ್ಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ. ಸೊ ಈಗ ಸ್ಪೆಸಿಫಿಕ್ ಆಗಿ ಇಲ್ಲಿ ರೆಡ್ ಕಲರ್ ಆಗಿ ಕಾಣ್ತಾ ಇರುವಂತಹ ಲೊಕೇಶನನ್ನು ನಾವು ಫೈಂಡ್ ಮಾಡಬೇಕು ಅಂತಂದರೆ ಈ ಒಂದು ದೇಶದಾದ್ಯಂತ ಹಾಕಲಾದಂತಹ ಈ ಗ್ರಿಡ್ಸ್ಗಳಲ್ಲಿ 8 ನಂಬರನ್ನು ಕನ್ಸಿಡರ್ ಮಾಡಿ ಈ ಲೊಕೇಶನ್ಗೆ ಸಮೀಪ ಆಗುವಂತಹ ಸ್ಪೆಸಿಫಿಕ್ ಆದಂತಹ ಮತ್ತೊಂದು 16 ನಂಬರ್ಗಳ ಗ್ರಿಡ್ಸ್ಗಳನ್ನು ಅಥವಾ ಬ್ಲಾಕ್ಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ. ಸೊ ಇದರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು 2 ನಂಬರ್ ಏನಿದೆ ಇದು ಲೊಕೇಶನ್ಗೆ ಸಾಕಷ್ಟು ಸಮೀಪ ಇದೆ. ಸೊ ಈ ಒಂದು ಲೊಕೇಶನನ್ನು ಸಿಂಪಲ್ಲಾಗಿ ಈ ಒಂದು ಬ್ಲಾಕ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 8 ನಂಬರಿಗೆ ಸಮೀಪವಾದಂತಹ ಈ ಒಂದು ಲೊಕೇಶನನ್ನು ಇಲ್ಲಿ ನಾವು ಫೈಂಡ್ ಮಾಡ್ತಾ ಇದ್ದೀವಿ. ಸೊ ಈ 2 ನಂಬರ್ನಲ್ಲಿ ಮತ್ತೆ 16 ಬ್ಲಾಕ್ಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ. 16 ಬ್ಲಾಕ್ಸ್ಗಳನ್ನು ಇನ್ಕ್ಲೂಡ್ ಮಾಡಿ ಮತ್ತೆ ಅದರಲ್ಲಿ ಮುಂದಿನ ಹಂತದಲ್ಲಿ ಮತ್ತೆ 16 ಬ್ಲಾಕ್ಸ್ಗಳನ್ನು ಇನ್ಕ್ಲೂಡ್ ಮಾಡಿ ಅದಕ್ಕೆ ಸ್ಪೆಸಿಫಿಕ್ ಆದಂತಹ ನಿರ್ದಿಷ್ಟ ಪ್ರದೇಶ ಅಥವಾ ವಿಳಾಸವನ್ನು ಗುರುತಿಸಲಾಗುತ್ತೆ. ಸೊ ಈ ಎಲ್ಲ ನಂಬರ್ಗಳನ್ನು ಮ್ಯಾನ್ಯುವಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸಾಕಷ್ಟು ಡಿಫಿಕಲ್ಟ್ ಆದರೂ ಸಹ ಇದನ್ನು ಆಟೋಮೆಟಿಕ್ ಆಗಿ ಕಂಪ್ಯೂಟರೈಸ್ಡ್ ಆಗಿ ಡಿಜಿಟಲ್ ರೂಪದಲ್ಲಿ ಇದನ್ನು ಪತ್ತೆ ಹಚ್ಚೋದು ಸಾಕಷ್ಟು ಸರಳವಾಗಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಯಾವುದೇ ಒಂದು ಗೂಗಲ್ ಮ್ಯಾಪ್ನ ಲೊಕೇಶನ್ನಲ್ಲಿ ನಾವು ಒಂದು ಸ್ಪೆಸಿಫಿಕ್ ಪಾಯಿಂಟನ್ನು ಲೊಕೇಟ್ ಮಾಡಿದರೆ ಅದರ ಒಂದು ನಿರ್ದಿಷ್ಟವಾದಂತಹ ವಿಳಾಸವನ್ನು ಈ ಡಿಜಿ ಪಿನ್ ಮುಖಾಂತರ ನಾವು ಪತ್ತೆ ಹಚ್ಚಬಹುದು ಅಂತ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಡಿಜಿ ಪಿನ್ನನ್ನು ಡೆವಲಪ್ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮತ್ತು ಹೈದರಾಬಾದಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಹೈದರಾಬಾದ್. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ದೇಶದಾದ್ಯಂತ ಈ ನ್ಯಾಷನಲ್ ಅಡ್ರೆಸ್ಸಿಂಗ್ ಗ್ರಿಡ್ ಅಥವಾ ರಾಷ್ಟ್ರೀಯ ವಿಳಾಸದ ಒಂದು ಗ್ರಿಡನ್ನು ಎಸ್ಟಾಬ್ಲಿಷ್ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದರಲ್ಲಿ ಮುಖ್ಯವಾಗಿ 10 ಅಂಕಿಗಳ ಅಲ್ಫಾಬೆಟಿಕ್ ಮತ್ತು ನ್ಯೂಮರಿಕಲ್ ನಂಬರ್ಸ್ ನ್ಯೂಮರಿಕ್ ನಂಬರ್ಸ್ಗಳನ್ನು ಈ ಡಿಜಿ ಪಿನ್ ಒಳಗೊಂಡಿರಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರ ಮೂಲಕ ಸದ್ಯದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಈ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಏನಿದೆ ಇದನ್ನು ರಿಪ್ಲೇಸ್ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಗಳು ಅಥವಾ ಅಭಿವೃದ್ಧಿ ನಡೀತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದರ ಮಿನಿಮಮ್ ಯೂನಿಟ್ ಎಷ್ಟು ಅಂತಂದರೆ 4 ಮೀಟರ್ ಬೈ 4 ಮೀಟರ್. ಇಷ್ಟು ಚಿಕ್ಕ ಯೂನಿಟ್ನಿಂದ ಹಿಡಿದು ದೇಶದಾದ್ಯಂತ ಈ ರೀತಿಯಾದಂತಹ ಗ್ರಿಡ್ಸ್ಗಳನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಆಧಾರದ ಮೇಲೆ ಡಿವೈಡ್ ಮಾಡಿ ಲೊಕೇಶನನ್ನು ಪತ್ತೆ ಹಚ್ಚುವಲ್ಲಿ ಸಹಾಯ ಮಾಡಲಿದೆ ಮತ್ತು ಈ ವಿಳಾಸವನ್ನು ಪತ್ತೆ ಹಚ್ಚುವಂತಹ ಈ ಒಂದು ಪ್ರೊಸೆಸ್ಸನ್ನು ಸಾಕಷ್ಟು ಸರಳೀಕರಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಡಿಜಿ ಪಿನ್ ಅಥವಾ ಡಿಜಿಟಲ್ ಪಿನ್. ಕಳೆದ ಸೆಷನ್ನಲ್ಲಿ ಈ ಗ್ಲೋಬಲ್ ಸೌತ್ ಅನ್ನುವ ಪದಕ್ಕೆ ಸಂಬಂಧಪಟ್ಟಂತೆ ಜಾಗತಿಕ ದಕ್ಷಿಣ ಅನ್ನುವ ಈ ಒಂದು ಪದಕ್ಕೆ ಸಂಬಂಧಪಟ್ಟಂತೆ ಯಾವ ದೇಶ ಅಥವಾ ಯಾವ ಖಂಡಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ ಗ್ಲೋಬಲ್ ಸೌತ್ನಲ್ಲಿ ಅಂತ ಪ್ರಶ್ನೆಯನ್ನು ಕೇಳಿದ್ದೆ. ಆಪ್ಷನ್ಸ್ಗಳಲ್ಲಿ ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕ ಅಥವಾ ಮೇಲಿನ ಎಲ್ಲವೂ ಅಂತ 4 ಆಪ್ಷನ್ಸ್ಗಳನ್ನು ಕೂಡ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಾ ಮತ್ತು ಪೆಸಿಫಿಕ್ ಭಾಗವನ್ನು ಕನ್ಸಿಡರ್ ಮಾಡಿ ಈ ಗ್ಲೋಬಲ್ ಸೌತ್ ಅಂತ ಗುರುತಿಸಲಾಗುತ್ತೆ. ಸೊ ಆಪ್ಷನ್ 4 ಮೇಲಿನ ಎಲ್ಲವೂ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಜಾಗತಿಕವಾಗಿ ಈ ಲ್ಯಾಟಿನ್ ಅಮೆರಿಕಾ, ಆಫ್ರಿಕಾ, ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶವನ್ನು ಒಳಗೊಂಡಂತೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಈ ಮ್ಯಾಪ್ನಿಂದ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ರೆಡ್ ಕಲರ್ ಹೈಲೈಟ್ ಮಾಡಲಾದಂತಹ ಖಂಡಗಳನ್ನು ಗುರುತಿಸಿ ಗ್ಲೋಬಲ್ ಸೌತ್ ಅಂತ ಗುರುತಿಸಲಾಗುತ್ತೆ. ಇದರಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಇರುವಂತಹ ಆಸ್ಟ್ರೇಲಿಯಾವನ್ನು ಇನ್ಕ್ಲೂಡ್ ಮಾಡಲಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ. ಓನ್ಲಿ ಈ ಪೆಸಿಫಿಕ್ ಮಹಾಸಾಗರದ ಭಾಗ, ಅದರಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ಗಳು, ಏಷ್ಯಾದ ದಕ್ಷಿಣ ಭಾಗ ಮತ್ತು ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾ ಅಂದರೆ ದಕ್ಷಿಣ ಅಮೆರಿಕಾ ಮತ್ತು ಸೆಂಟ್ರಲ್ ಅಮೆರಿಕಾಗಳನ್ನು ಒಳಗೊಂಡಂತಹ ಒಂದು ಪ್ರದೇಶವನ್ನು ಲ್ಯಾಟಿನ್ ಅಮೆರಿಕಾ ಅಂತ ಗುರುತಿಸಲಾಗುತ್ತೆ. ಸೊ ಉಳಿದಂತಹ ಭಾಗಗಳನ್ನು ನಾರ್ತ್ ಅಂತ ಕನ್ಸಿಡರ್ ಮಾಡಿದರೆ ಈ ಗ್ಲೋಬಲ್ ಸೌತ್ ಅಂತ ಈ ರೀತಿಯಾದಂತಹ ಪ್ರದೇಶಗಳನ್ನು ಗುರುತಿಸಲಾಗುತ್ತೆ. ಇದಕ್ಕೆ ಸ್ಪೆಸಿಫಿಕ್ ಆಗಿ ದಕ್ಷಿಣ ಗೋಳಾರ್ಧದಲ್ಲಿರುವಂತಹ ಭಾಗಗಳನ್ನು ಗಮನಿಸದೆ ಅಥವಾ ಅವುಗಳನ್ನು ಕನ್ಸಿಡರ್ ಮಾಡದೆ ಜಾಗತಿಕವಾಗಿ ಈ ರಾಜಕೀಯ, ಭೌಗೋಳಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಪ್ರದೇಶಗಳನ್ನು ಗಮನಿಸಿ 1969ನೇ ಇಸವಿಯಲ್ಲಿ ರಾಜಕೀಯ ಕಾರ್ಯಕರ್ತರಾಗಿದ್ದಂತಹ ಕಾರ್ಲ್ ಓಗ್ಲೆಸ್ಬಿ ಅನ್ನುವ ವ್ಯಕ್ತಿಯಿಂದ ಈ ಗ್ಲೋಬಲ್ ಸೌತ್ ಅನ್ನುವ ಟರ್ಮನ್ನು ಟಾಸ್ ಮಾಡಲಾಗುತ್ತೆ. ಅಂದರೆ ಈ ಒಂದು ಗ್ಲೋಬಲ್ ಸೌತ್ ಅನ್ನುವ ಪ್ರದೇಶದಲ್ಲಿ ಇಲ್ಲಿಯವರೆಗೂ ಅಂದರೆ ಐತಿಹಾಸಿಕವಾಗಿ ನಾವು ಅಬ್ಸರ್ವ್ ಮಾಡೋದಾದರೆ
ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಡತನ, ರಾಜಕೀಯ ಅಸ್ಥಿರತೆ ಮತ್ತು ಈ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇರುವಂತಹ ಪ್ರದೇಶಗಳು ಅಂತ ಇವನ್ನು ಗ್ಲೋಬಲ್ ಸೌತ್ ಅಂತ ಗುರುತಿಸಲಾಗುತ್ತೆ. ಆದರೆ ಇದು ಒಂದು ಡಿಫ್ರೆನ್ಷಿಯೇಟ್ ಮಾಡುವಂತಹ ಅಂದರೆ ಭೇದ ಭಾವವನ್ನು ಅಥವಾ ತಾರತಮ್ಯವನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಸೂಚಿಸಲಾದಂತಹ ಒಂದು ಟರ್ಮ್ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಗ್ಲೋಬಲ್ ಸೌತ್ನಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ. ಫಾರ್ ಎಕ್ಸಾಂಪಲ್ ಚೀನಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಈ ಇತರ ಇಂಡೋನೇಷ್ಯಾ ಅಥವಾ ಇತರ ಪ್ರದೇಶಗಳಾಗಿರ್ಬೋದು. ಈ ರೀತಿಯಾದಂತಹ ಸಾಕಷ್ಟು ಪ್ರದೇಶಗಳಲ್ಲಿ ಗ್ಲೋಬಲ್ ಸೌತ್ ಅಂತ ಕನ್ಸಿಡರ್ ಮಾಡಿದರೂ ಸಹ ಸಾಕಷ್ಟು ಅಭಿವೃದ್ಧಿಯ ಕಾರ್ಯಗಳು ನಡೀತಾ ಇವೆ ಅಂತ ನಾವು ಅಬ್ಸರ್ವ್ ಮಾಡ್ಕೋಬೋದು. ಸೊ ಗ್ಲೋಬಲ್ ಸೌತ್ನಲ್ಲಿ ಏಷ್ಯಾ, ಆಫ್ರಿಕಾ, ಅಮೇರಿಕಾ, ಲ್ಯಾಟಿನ್ ಅಮೇರಿಕಾ ಮತ್ತು ಈ ಪೆಸಿಫಿಕ್ ಮಹಾಸಾಗರದ ಭಾಗಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಆಸ್ಟ್ರೇಲಿಯಾ ಗ್ಲೋಬಲ್ ಸೌತ್ನಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಆನ್ಸರನ್ನು ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾಯಿರಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕೆಳಗಿನ ಯಾವ ವಸ್ತುವನ್ನು ಫ್ಲೋಟಿಂಗ್ ಗೋಲ್ಡ್ ಅಥವಾ ತೇಲುವ ಚಿನ್ನ ಅಂತ ಕರೀತಾರೆ ಅಂತ ಪ್ರಶ್ನೆ ಇದೆ. ಫ್ಲೋಟಿಂಗ್ ಗೋಲ್ಡ್. ಆಪ್ಷನ್ 1 ಆಂಬರ್ಗ್ರೀಸ್, ಆಪ್ಷನ್ 3 ಸ್ಪರ್ಮ್ ತಿಮಿಂಗಲು, ಆಪ್ಷನ್ 3 ನೀರಿನ ಮೇಲೆ ಸೌರ ಫಲಕಗಳ ಅಳವಡಿಕೆ, ಆಪ್ಷನ್ 4 ತೇಲುವ ಪ್ಲಾಸ್ಟಿಕ್, ಫ್ಲೋಟಿಂಗ್ ಪ್ಲಾಸ್ಟಿಕ್ ಅಂತ ಇದೆ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಫ್ಲೋಟಿಂಗ್ ಗೋಲ್ಡ್ ಅಥವಾ ತೇಲುವ ಚಿನ್ನ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಇತ್ತೀಚೆಗೆ ಕನ್ನಡ ನ್ಯೂಸ್ ಪೇಪರ್ನಲ್ಲೂ ಕೂಡ ಇದು ಬಂದಿತ್ತು. ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಇಂಟ್ರ್ಯಾಕ್ಟ್ ಮಾಡಿ, ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ಸ್ಗಳು ಫಾಸ್ಟಾಗಿ ಅಪ್ರೋಚ್ ಆಗ್ತಾಯಿವೆ. ಓಕೆ, ನೋಟ್ಸ್ಗಳನ್ನು ಅಂತೂ ನೀವು ರೆಫರ್ ಮಾಡ್ಬೋದು. ಚಾನಲ್ನಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಮಂತ್ಲಿ ಕಂಪೈಲೇಷನ್ ಕೂಡ ಅವೈಲೇಬಲ್ ಆಗಿರುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ. ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಿಂಕುನ್ಲಾ ಅನ್ನುವ ಪ್ರದೇಶದಲ್ಲಿ ಜಗತ್ತಿನ ಅತಿ ಎತ್ತರ ಸ್ಥಳದಲ್ಲಿ, ಅಂದರೆ ಈ ಸಮುದ್ರ ಮಟ್ಟದಿಂದ ಸುಮಾರು 15,800 ಅಡಿ ಎತ್ತರದ ಸ್ಥಳದಲ್ಲಿ ಒಂದು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡುವಂತಹ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ. ಸೊ ಮೊದಲ ಬಾರಿಗೆ ಈ ಒಂದು ಕಣಿವೆಗಳನ್ನು ಕಡೆದು ಇಷ್ಟು ಎತ್ತರದ ಪ್ರದೇಶದಲ್ಲಿ ಸುಮಾರು 4.1 ಕಿಲೋಮೀಟರ್ಗಳಷ್ಟು ಉದ್ದದ ಸುರಂಗ ಮಾರ್ಗವನ್ನು ಕೊರೆಯಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ 1,681 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ BRO ಅನ್ನುವ ಸಂಸ್ಥೆಯ ಮೂಲಕ ಈ ವಿಶ್ವದ ಅತಿ ಎತ್ತರದ ಸ್ಥಳದಲ್ಲಿ ಸುರಂಗ ಮಾರ್ಗವನ್ನು ಶಿಂಕುನ್ಲಾ ಅನ್ನುವ ಟನೆಲನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ, ಡೆವಲಪ್ ಮಾಡಲಾಗ್ತಾ ಇದೆ. ಸೊ 4.1 ಕಿಲೋಮೀಟರ್ಗಳಷ್ಟು ಉದ್ದದ ಈ ಒಂದು ಮಾರ್ಗ ಮುಖ್ಯವಾಗಿ ಹಿಮಾಚಲ್ ಪ್ರದೇಶ್ ಮತ್ತು ಲದಾಖ್ನ ಭಾಗವನ್ನು ಕನೆಕ್ಟ್ ಮಾಡಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ನೀಮು, ಪಡುಮ್, ದರ್ಚಾ ರಸ್ತೆಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸ್ಪೆಸಿಫಿಕ್ ಆಗಿ ಇದರ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಲದಾಖ್ನ ನಿಮ್ಮು ಮತ್ತು ಹಿಮಾಚಲ್ ಪ್ರದೇಶದ ದಾರ್ಚಾವನ್ನು ಕನೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಎಲ್ಲ ಋತುವಿನಲ್ಲೂ, ಅಂದರೆ ಈ ಚಳಿಗಾಲ, ಮಳೆಗಾಲ ಅಥವಾ ಬೇಸಿಗೆ ಕಾಲದಲ್ಲಿ ಓಪನ್ ಆಗಿ ಒಂದು ಸಂಪರ್ಕವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡುವಂತಹ ಒಂದು ಸುರಂಗ ಮಾರ್ಗ ಶಿಂಕುನ್ಲಾ ಅನ್ನುವ ಟನೆಲ್ ಅಂತ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಲದಾಖ್ನಲ್ಲಿರುವಂತಹ ಈ ನಿಮ್ಮು ಅನ್ನುವ ಪ್ರದೇಶದಿಂದ ಪದುಮ್ ಮತ್ತು ಈ ಹಿಮಾಚಲ್ ಪ್ರದೇಶದ ದಾರ್ಚಾ ಅನ್ನುವ ಸ್ಥಳಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ಟನೆಲ್, 4.1 ಕಿಲೋಮೀಟರ್ಗಳಷ್ಟು ಉದ್ದ ಇರುವಂತಹ ಟನೆಲ್ ಶಿಂಕುನ್ಲಾ ಅನ್ನುವ ಟನೆಲ್ ಆಗಿದೆ. ಇದು ಸಮುದ್ರ ಮಟ್ಟದಿಂದ ಅಬ್ಸರ್ವ್ ಮಾಡಿದರೆ ಸುಮಾರು 15,800 ಅಡಿ ಎತ್ತರದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅನ್ನುವ ಸಂಸ್ಥೆಯ ಮೂಲಕ. ಸೊ ಮುಖ್ಯವಾಗಿ ಈ ಮನಾಲಿ, ಪದುಮ್, ನಿಮ್ಮು ಮಾರ್ಗದ ರಸ್ತೆಯನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮೂಲಕ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇದು ಎಲ್ಲಿ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ಒಂದು
ಟನ್ನೆಲನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಲಾಯಿತು ನಮ್ಮ ಪ್ರಧಾನಮಂತ್ರಿ ಅವರಿಂದ 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲಿ. ಮೊನ್ನೆ ನಾವು ಡಿಸ್ಕಸ್ ಮಾಡಿದ್ವಿ, 26ನೇ ಜುಲೈ ತಾರೀಕನ್ನು ಕಾರ್ಗಿಲ್ ವಿಜಯೋತ್ಸವ ಅಂತ ವಿಜಯ ದಿನ ಅಂತ ನಾವು ಆಚರಿಸ್ತೇವೆ. ದೇಶದಾದ್ಯಂತ ಪಾಕಿಸ್ತಾನದೊಂದಿಗೆ ಭಾರತ ಜಯವನ್ನು ಸಾಧಿಸಿದ್ದಂತಹ ದಿನವನ್ನಾಗಿ ಕಾರ್ಗಿಲ್ ವಿಜಯೋತ್ಸವ ಅಂತ ನಾವು ಗುರುತಿಸ್ತೇವೆ. ಶಿಂಕುನ್ಲಾ ಪಾಸ್ ನೆನಪಿಟ್ಕೊಳ್ಳಿ, ಇದು ಎಲ್ಲಿದೆ? ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಮುಂದಿನ ಆರ್ಟಿಕಲ್, ಈ ಕೇರಳದ ಮೂಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನಪ್ರಿಯವಾಗಿರುವಂತಹ ಕಲರಿಪಯತ್ತು ಅನ್ನುವ ಸಮರ ಕಲೆಯನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವರಿಂದ ಇತ್ತೀಚೆಗೆ ಈ ನ್ಯಾಷನಲ್ ಕಲರಿಪಯತ್ತು ಫೆಡರೇಷನನ್ನು ರಿಜನಲ್ ಸ್ಪೋರ್ಟ್ ಫೆಡರೇಷನ್ ಅಂತ ಗುರುತಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಕಲರಿಪಯತ್ತು ಅನ್ನುವ ಸಮರ ಕಲೆ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಕಲರಿಪಯತ್ತು ಅನ್ನುವ ಸಮರ ಕಲೆ ಅಥವಾ ಯುದ್ಧ ಕಲೆ, ಮಾರ್ಷಲ್ ಆರ್ಟ್ಸ್ ಅಂತ ನಾವೇನು ಕರಿತೇವೆ. ಸೊ ಮಾರ್ಷಲ್ ಆರ್ಟ್ಸ್ ಮುಖ್ಯವಾಗಿ ಕೇರಳದ ಮೂಲದಲ್ಲಿ ಹುಟ್ಟಿಕೊಂಡಂತಹ ಒಂದು ಜನಪ್ರಿಯ ಅಭ್ಯಾಸ ಮಾಡುವಂತಹ ಒಂದು ಸಾಂಪ್ರದಾಯಿಕ ಸಮರ ಕಲೆ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸಾಕಷ್ಟು ಐತಿಹಾಸಿಕವಾದಂತಹ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಈ ಕಲರಿಪಯತ್ತು ಅನ್ನುವ ಸಮರ ಕಲೆಯನ್ನು ಋಷಿ ಪರಶುರಾಮ ಅವರಿಂದ ಪ್ರಾರಂಭಿಸಲಾಗಿತ್ತು ಅಂತ ನಂಬಲಾಗಿದೆ. ಕೇರಳದ ಈ ಒಂದು ಭಾಷೆಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಕಲರಿ ಅಂತಂದರೆ ಯುದ್ಧದ ಸ್ಥಳ ಮತ್ತು ಪಯತ್ತು ಅಂತಂದರೆ ಹೋರಾಟ ಅಂತ ಅರ್ಥ ಬರುತ್ತೆ. ಸೊ ಇದ ಕಾರಣಕ್ಕಾಗಿ ಇದನ್ನು ಕಲರಿಪಯತ್ತು ಅಂತ ಈ ಒಂದು ಮಾರ್ಷಲ್ ಆರ್ಟ್ಸನ್ನು ಗುರುತಿಸಲಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ 4 ಹಂತಗಳನ್ನು ಗಮನಿಸಬಹುದಾಗಿದ್ದು, ಬಾಡಿಯನ್ನು ಮೊದಲಿಗೆ ಕಂಡೀಷನ್ ಮಾಡುವಂತಹ ಒಂದು ಸ್ಥಿತಿಯನ್ನು ಮೈಪಯಟ್ಟು ಅಂತ ಕರೆದ್ರೆ, ಈ ಮರಗಳ ಆಯುಧದಿಂದ ಪ್ರಾಕ್ಟೀಸ್ ಮಾಡಲಾಗುತ್ತೆ. ಸ್ಟಾರ್ಟಿಂಗಲ್ಲಿ ಅದನ್ನು ಕೋಲ್ತಾರಿ ಅಂತ ಕರೀತಾರೆ. ನಂತರ ಈ ಲೋಹದ ಚೂಪಾದಂತಹ ಆಯುಧಗಳನ್ನು ಬಳಸಿ ಅಭ್ಯಾಸವನ್ನು ಪ್ರಾರಂಭಿಸಲಾಗುತ್ತೆ. ನಂತರದ ದಿನಗಳಲ್ಲಿ ನೆಕ್ಸ್ಟ್ ಲೆವೆಲ್ನಲ್ಲಿ ಅಂಗಥಾರಿ ಅಂತ ಇದನ್ನು ಕರೆದ್ರೆ, ಬರಿಗೈಯಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಸೆಲ್ಫ್ ಡಿಫೆನ್ಸ್ ಆ್ಯಕ್ಟನ್ನು ಕಲಿಸುವಂತಹ ಒಂದು ಲೆವೆಲ್ನಲ್ಲಿ ವೆರುಮೈ ಅಂತ ಇದನ್ನು ಕರೀತಾರೆ. ಸೊ ಈ ರೀತಿಯಾಗಿ 4 ಪ್ರಮುಖವಾದಂಥ ಹಂತಗಳನ್ನು ಕಲರಿಪಯತ್ತು ಒಳಗೊಂಡಿದೆ. ಇದರಲ್ಲಿ ಸಾಕಷ್ಟು ಆಯಾ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಶೈಲಿಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದ್ದು, ಈ ವೆಂಟೆತ್ತಿ ರಿಪ್ಪು ಆಗಿರ್ಬೋದು, ಅರಪ್ಪುಕ್ಕೈ ಶೈಲಿ ಆಗಿರ್ಬೋದು, ಅಥವಾ ಪಿಳ್ಳತಂಗಿ ಶೈಲಿ ಆಗಿರ್ಬೋದು. ಈ ರೀತಿಯಾಗಿ ಮಲ್ಬಾರ್ ಪ್ರದೇಶದಲ್ಲಿ ಈ 3 ಜಾಗ್ರಫಿಕಲ್ ಲೊಕೇಶನ್ಗೆ ಸಂಬಂಧಪಟ್ಟಂತೆ ಈ ಕಲರಿಪಯತ್ತಿನ ಶೈಲಿಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಕೇವಲ ಒಂದು ಮಾರ್ಷಲ್ ಆರ್ಟ್ ಫಾರ್ಮ್ ಆಗಿರುವುದು ಅಷ್ಟೇ ಅಲ್ಲದೆ, ಯೋಗದ ಒಂದು ಸಂಯೋಜಿತವಾದಂತಹ ಮತ್ತು ಈ ಸ್ಪೋರ್ಟ್ ಮೆಡಿಕಲ್ ಫೀಲ್ಡ್ನಲ್ಲಿ ಸಾಕಷ್ಟು ಕಾಂಟ್ರಿಬ್ಯೂಟ್ ನೀಡ್ತಾ ಇರುವಂತಹ ಮತ್ತು ಟ್ರೀಟ್ಮೆಂಟ್ಗಳ ಬ್ರ್ಯಾಂಚಸ್ಗಳನ್ನು ಕೂಡ ಈ ಕಲರಿಪಯತ್ತು ಮಾರ್ಷಲ್ ಆರ್ಟ್ ಫಾರ್ಮ್ ಹೊಂದಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಕೇರಳದ ಸಾಂಪ್ರದಾಯಿಕವಾದಂತಹ ಒಂದು ಸಮರ ಕಲೆ ಕಲರಿಪಯತ್ತು ಆಗಿದೆ. ಸೊ ಇದಕ್ಕೆ ಜಾಗತಿಕವಾಗಿ ಮನ್ನಣೆಯನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಯುವಜನ ವ್ಯವಹಾರಗಳ ಕೇಂದ್ರ ಕ್ರೀಡಾ ಸಚಿವರಿಂದ ಇದಕ್ಕೆ ಅಂದರೆ ಇದನ್ನು ರೆಕಾಗ್ನೈಸ್ ಮಾಡಲಾಗ್ತಾ ಇದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ವಿ. ಇನ್ನು ದೇಶದಾದ್ಯಂತ ಇಲ್ಲಿಯವರೆಗೂ 42 ಯುನೆಸ್ಕೋ ಸೈಟ್ಸ್ಗಳನ್ನು ನಾವು ಹೊಂದಿದ್ವಿ. ಸೊ ಇತ್ತೀಚೆಗೆ ಆಸಾಮಿನ ಒಂದು ಹೊಸ ತಾಣವನ್ನು ಕೂಡ 43ನೇ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲಾಗಿದೆ. ಅದು ಯಾವ ಸ್ಥಳ ಅಂತಂದರೆ, ಈ ಆಸಾಂನಲ್ಲಿ ಐತಿಹಾಸಿಕವಾಗಿ ಈ ಅಹೋಮ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ರಾಜವಂಶದ ಜನರನ್ನು ಈ ಸಮಾಧಿ ಮಾಡ್ತಾ ಇದ್ದಂತಹ ಪಿರಾಮಿಡ್ಗಳ ರೂಪದಲ್ಲಿ ಸಮಾಧಿ ಮಾಡ್ತಾ ಇದ್ದಂತಹ ಈ ರೀತಿಯಾದಂತಹ ದಿಬ್ಬಗಳನ್ನು, ಅಂದರೆ ಈ ದಿಬ್ಬಗಳು ಇರುವಂತಹ ಸ್ಥಳವನ್ನು ಗುರುತಿಸಿ ಅದನ್ನು ಮೊಯ್ಡಮ್ಸ್ ಅಂತ ಕರೀತಾರೆ ಅಸ್ಸಾಂನಲ್ಲಿ. ಸೊ ಈ ಮೊಯ್ಡಮ್ಸ್ ದಿಬ್ಬಗಳನ್ನು ಗುರುತಿಸಿ ಅವುಗಳನ್ನು 43ನೇ ದೇಶದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಗುರುತಿಸಲಾಗಿದೆ. ನೆನಪಿಟ್ಕೊಳ್ಳಿ, ಆಸಾಂನ ಈ ಮೊಯ್ಡಮ್ಸ್ ಅನ್ನುವ ಸಮಾಧಿಯ ಸ್ಥಳಗಳನ್ನು
ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಇದರೊಂದಿಗೆ ಭಾರತದಲ್ಲಿ ಒಟ್ಟು 43 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳು ಇವೆ ಅಂತ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇತ್ತೀಚೆಗೆ ಈ 46ನೇ ವಿಶ್ವ ಪರಂಪರೆಯ ಸಮ್ಮೇಳನದ ಸಂದರ್ಭದಲ್ಲಿ ಅಸ್ಸಾಂನ ಮೊಯ್ಡಮ್ಸ್ ಅನ್ನುವ ಈ ಹೆಸರನ್ನು ಅಥವಾ ಈ ಒಂದು ಸಮಾಧಿಯ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲಾಗಿದೆ. ಸುಮಾರು 600 ವರ್ಷಗಳ ಹಿಂದೆ ಅಸ್ಸಾಂ ಪ್ರದೇಶವನ್ನು ಆಳ್ತಾ ಇದ್ದಂತಹ ಅಹೋಮ್ ರಾಜವಂಶದ ಸಂಬಂಧಪಟ್ಟಂತಹ ಜನರನ್ನು ಅಥವಾ ರಾಜವಂಶಕ್ಕೆ ಸಂಬಂಧಪಟ್ಟಂತಹ ಜನರನ್ನು ಸಮಾಧಿ ಮಾಡಿ ಅವರ ಅವಶ್ಯಕವಾದಂತಹ ವಸ್ತುಗಳನ್ನು ಆ ಸಮಾಧಿಗಳಲ್ಲಿ ಉಳಲಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಆ ರಾಜನಿಗೆ ಸಂಬಂಧಪಟ್ಟಂತಹ ಬ್ಯಾಚಸ್ಗಳಾಗಿರ್ಬೋದು ಅಥವಾ ಚಿಹ್ನೆಗಳು, ಚಿನ್ನದ ಪೆಂಡೆಂಟ್ಗಳಾಗಿರ್ಬೋದು, ಶಸ್ತ್ರಾಸ್ತ್ರಗಳಾಗಿರ್ಬೋದು, ಈ ರೀತಿಯಾದಂತಹ ಬೇಸಿಕ್ ರಿಕ್ವೈರ್ಮೆಂಟ್ಸ್ಗಳನ್ನು ಇರಿಸಿ ಈ ಸಮಾಧಿಗಳನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಸೊ ಅವುಗಳನ್ನು ಮೊಯ್ಡಮ್ಸ್ ಅಂತ ಕರಿತಾ ಇದ್ರು. ಸೊ ಈ ಮೊಯ್ಡಮ್ಸನ್ನು ಇತ್ತೀಚೆಗೆ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಅಂತ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯುನೆಸ್ಕೋದ ಮೂಲಕ ಈ ಪ್ರದೇಶಗಳನ್ನು ಗುರುತಿಸಿ, ಸ್ಥಳಗಳನ್ನು ಗುರುತಿಸಿ ಅವುಗಳ ಒಂದು ಅಭಿವೃದ್ಧಿ ಮಾಡುವಂತಹ ಮತ್ತು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಗಳು ನಡೆಯಲಿವೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನಿಮಗೆಲ್ಲ ಒಂದು ಹೋಮ್ವರ್ಕ್ ಏನು ಅಂತಂದರೆ, ಕರ್ನಾಟಕದಲ್ಲಿರುವಂತಹ ಈ ವಿಶ್ವ ಪರಂಪರೆಯ ತಾಣಗಳು ಯಾವುವು ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಭಾರತೀಯ ಪ್ರಜೆಯ ನಿರ್ದಿಷ್ಟವಾದಂತಹ ವಿಳಾಸವನ್ನು ಗುರುತಿಸಲು ಇಂಡಿಯಾ ಪೋಸ್ಟ್ನಿಂದ ಡಿಜಿಟಲ್ ಪಿನ್ ಅಥವಾ ಡಿಜಿ ಪಿನ್ ಅನ್ನುವ ಒಂದು ನಂಬರನ್ನು, ಆಲ್ಫಾ ನ್ಯೂಮರಿಕ್ ನಂಬರನ್ನು ಗುರುತಿಸಲಾಗಿದೆ. ಸೊ ಈ ಆಲ್ಫಾ ನ್ಯೂಮರಿಕ್ ನಂಬರ್ಗಳಲ್ಲಿ ಎಷ್ಟು ಅಂಕಿಗಳು ಇರುತ್ತವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 6 ಸಂಖ್ಯೆಗಳು, ಆಪ್ಷನ್ 2 8 ಅಂಕಿಗಳು, ಆಪ್ಷನ್ 3 10 ಅಂಕಿಗಳು ಅಥವಾ ಆಪ್ಷನ್ 4 12 ಅಂಕಿಗಳು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 10 ಆಲ್ಫಾ ನ್ಯೂಮರಿಕ್ ಅಂದರೆ ಅಲ್ಫಾಬೆಟ್ ಪ್ಲಸ್ ನಂಬರ್ಸ್ಗಳು, ಆಲ್ಫಾ ನ್ಯೂಮರಿಕ್ ಅಂಕಿಗಳನ್ನು ಈ ಡಿಜಿ ಪಿನ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು 4L9 427 + 4 99X3 ಈ ರೀತಿಯಾಗಿ ನಂಬರ್ ಮತ್ತು ಅಲ್ಫಾಬೆಟ್ಸ್ಗಳು ಇರುವಂತಹ ಇಂಗ್ಲೀಷ್ ಅಕ್ಷರಗಳು ಇರುವಂತಹ ಈ ಒಂದು ಆಲ್ಫಾ ನ್ಯೂಮರಿಕ್ 10 ಅಂಕಿಗಳ ಡಿಜಿ ಪಿನ್ನನ್ನು ಇತ್ತೀಚೆಗೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮತ್ತು IIT ಹೈದರಾಬಾದ್ನಿಂದ ಅಭಿವೃದ್ಧಿಪಡಿಸಲಾಗಿದೆ. ದೇಶದಾದ್ಯಂತ ಈ ನ್ಯಾಷನಲ್ ಅಡ್ರೆಸ್ಸಿಂಗ್ ಗ್ರಿಡ್ಡನ್ನು ಡೆವಲಪ್ ಮಾಡುವುದರ ಮೂಲಕ ಒಂದು ನಿರ್ದಿಷ್ಟವಾದಂತಹ ಸ್ಥಳವನ್ನು ಈ ರೀತಿಯಾಗಿ ಬ್ಲಾಕ್ಸ್ಗಳ ಮೂಲಕ ಗುರುತಿಸುವಂತಹ ಒಂದು ಪ್ರಯತ್ನ. ಡಿಜಿ ಪಿನ್ನನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಿದ್ದೇವೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಪೋಸ್ಟಲ್ ಇಂಡೆಕ್ಸ್ ನಂಬರಿಗೆ ಬದಲಾಗಿ ಡಿಜಿ ಪಿನ್ನನ್ನು ಬಳಸಲಾಗುವುದು ಅಂತ ಇತ್ತೀಚೆಗೆ ಸ್ಟೇಟ್ಮೆಂಟನ್ನು ನೀಡಲಾಗಿತ್ತು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನಿಂದ. ಇದರಲ್ಲಿ 10 ಅಂಕಿಗಳಿವೆ, ನೆನ್ಪಿಟ್ಕೊಳ್ಳಿ. ವಿಶ್ವದ ಅತಿ ಎತ್ತರದ ಸುರಂಗ ಶಿಂಕುಲಾ ಅನ್ನುವ ಈ ಒಂದು ಸುರಂಗ ಮಾರ್ಗವನ್ನು ಎಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಲದಾಖ್, ಆಪ್ಷನ್ 2 ಉತ್ತರಾಖಂಡ್, ಆಪ್ಷನ್ 3 ಜಮ್ಮು ಮತ್ತು ಕಾಶ್ಮೀರ ಅಥವಾ ಆಪ್ಷನ್ 4 ಸಿಕ್ಕಿಂ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಶಿಂಕುಲಾ ಅನ್ನುವ ಸಮುದ್ರ ಮಟ್ಟದಿಂದ ಸುಮಾರು 15,800 ಮೀಟರ್ ಎತ್ತರದಲ್ಲಿ ಈ ಒಂದು ಸುರಂಗ ಮಾರ್ಗವನ್ನು, ಕೊಳವೆ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮೂಲಕ. ಸುಮಾರು 1600 ಕೋಟಿ ರೂಪಾಯಿಗಳಷ್ಟು ಖರ್ಚನ್ನು ಮಾಡಲಾಗ್ತಾ ಇದೆ ಈ ಸುರಂಗ ಮಾರ್ಗವನ್ನು ಸ್ಥಾಪಿಸುವುದಕ್ಕೆ. ಇದರ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂತಂದರೆ 4.1 ಮೀಟರ್. ಆಲ್ ವೆದರ್ ಕನೆಕ್ಟಿವಿಟಿಯನ್ನು ಒದಗಿಸುವುದಾಗಿರ್ಬೋದು ಮತ್ತು ಈ ಮಿಲಿಟರಿಯ ಸಾಕಷ್ಟು ಸಾಮಗ್ರಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಅನುಕೂಲವನ್ನು ಇದು ಒದಗಿಸಲಿದೆ. ಆಲ್ ವೆದರ್ ಕನೆಕ್ಟಿವಿಟಿ, ಎಲ್ಲ ಋತುವಿನಲ್ಲೂ ಕೂಡ ಸಂಪರ್ಕ ಕಲ್ಪಿಸುವಂತಹ ಒಂದು ಸುರಂಗ ಮಾರ್ಗ. ಲದಾಖ್ನಲ್ಲಿರುವಂತಹ ಈ ನಿಮ್ಮೋದಿಂದ ಕನೆಕ್ಟ್ ಮಾಡುತ್ತಾ ಈ ಜಮ್ಮು ಮತ್ತು ಕಾಶ್ಮೀರದ ಭಾಗವಾಗಿ ಈ ಶಿಂಕುಲಾ ಪಾಸನ್ನು ಡೆವಲಪ್ ಮಾಡಲಾಗ್ತಾ ಇದೆ.
ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಿಂಕುನ್ಲಾ ಸುರಂಗ ನಿರ್ಮಾಣಗೊಳ್ತಾ ಇದೆ. 4.1 ಕಿಲೋಮೀಟರ್ ಇದರ ಕೊಳವೆಯ ಉದ್ದ. ಸಾಕಷ್ಟು ಸೇಫ್ಟಿ ಇಕ್ವಿಪ್ಮೆಂಟ್ಸ್ಗಳನ್ನು ಮತ್ತು ಸೇಫ್ಟಿ ಫೀಚರ್ಸ್ಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ಆಗಿರ್ಬೋದು, ಯಾಂತ್ರಿಕ ವಾತಾಯನ ಆಗಿರ್ಬೋದು, ಅಂದರೆ ಈಸಿಯಾಗಿ ಅಲ್ಲಿ ಆಕ್ಸಿಜನ್ ಸಪ್ಲೈ ಮಾಡೋದಾಗಿರ್ಬೋದು, ಮತ್ತು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಟೆಕ್ನಾಲಜಿಕಲ್ ಎಲಿಮೆಂಟ್ಸ್ಗಳನ್ನು ಇನ್ವಾಲ್ವ್ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ಪ್ರಮುಖವಾದಂತಹ ಕನೆಕ್ಟಿವಿಟಿನ ಒದಗಿಸುವಂಥ ನಿಟ್ಟಿನಲ್ಲಿ ಶಿಂಕುನ್ಲಾ ಸುರಂಗ ಮಾರ್ಗವನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇದು ವಿಶ್ವದ ಅತಿ ಎತ್ತರದ ಸುರಂಗ ಮಾರ್ಗ. ಅಂದರೆ ಸಮುದ್ರ ಮಟ್ಟದಿಂದ ಸುಮಾರು 5,800 ಮೀಟರ್ ಅಲ್ಲ, ಇದು ಫೀಟ್ ಅಡಿ ಎತ್ತರದಲ್ಲಿ ಇದನ್ನು ಲೊಕೇಟ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಕಲರಿ ಪಯತ್ತು ಅನ್ನುವ ಸಮರ ಕಲೆಯ ಒಂದು ಫಾರ್ಮ್ಯಾಟ್ ಅಥವಾ ಆರ್ಟ್ ಫಾರ್ಮ್ ಏನಿದೆ, ಇದು ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಜನಪ್ರಿಯವಾಗಿದೆ ಅಂತ ಗುರುತಿಸಬೇಕು. ಆಪ್ಷನ್ 1 ಪಂಜಾಬ್, ಆಪ್ಷನ್ 2 ಉತ್ತರಾಖಂಡ್, ಆಪ್ಷನ್ 3 ತಮಿಳುನಾಡು ಅಥವಾ ಆಪ್ಷನ್ 4 ಕೇರಳ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಕೇರಳದ ಮೂಲದಲ್ಲಿರುವಂತಹ ಈ ಕಲರಿ ಪಯತ್ತು ಅನ್ನುವ ಸಮರ ಕಲೆ ಸಾಕಷ್ಟು ಫೇಮಸ್ ಆಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ಮತ್ತೊಂದು ವಿಶೇಷತೆ ಏನು ಅಂತಂದರೆ ಇದನ್ನು ಹೆಣ್ಣು ಮತ್ತು ಗಂಡುಗಳ ಭೇದ ಭಾವವಿಲ್ಲದೆ ಮಹಿಳೆಯರು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲಿತು ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಕಲರಿ ಪಯತ್ತು ಅನ್ನುವ ಈ ಒಂದು ಜನಪ್ರಿಯವಾದಂತಹ ಮಾರ್ಷಲ್ ಆರ್ಟ್ ಫಾರ್ಮ್ ವಿಚ್ ಈಸ್ ಒರಿಜಿನ್ ಟು ಕೇರಳ ಸ್ಟೇಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದಲ್ಲಿ 43ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಇತ್ತೀಚೆಗೆ ಯಾವ ಸ್ಥಳವನ್ನು ಗುರುತಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಭೋಜೇಶ್ವರ್ ಮಹಾದೇವ್ ದೇವಸ್ಥಾನ ಮಧ್ಯಪ್ರದೇಶ್, ಆಪ್ಷನ್ 2 ಮಧ್ಯಪ್ರದೇಶದ ಗ್ವಾಲಿಯರ್ ಕೋಟೆ, ಆಪ್ಷನ್ 3 ಗುಜರಾತಿನ ಈ ಮೊದೇರಾ ಸೂರ್ಯ ದೇವಾಲಯ, ಆಪ್ಷನ್ 4 ಆಸಾಮಿನ ಈ ಮೊಯ್ಡಮ್ಸ್ ಅನ್ನುವ ದಿ ಮೌಂಡ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಈ ಮೊಯ್ಡಮ್ಸ್ ಅನ್ನುವ ಸಮಾಧಿ ಸ್ಥಳಗಳನ್ನು, ಐತಿಹಾಸಿಕ ಸಮಾಧಿ ಸ್ಥಳಗಳನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಇತ್ತೀಚೆಗೆ ಸೇರಿಸಲಾಗಿದೆ. ಇದನ್ನು ಒಳಗೊಂಡಂತೆ ಒಟ್ಟು 43 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳು ಭಾರತದಲ್ಲಿ ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದು ಯಾವುದು ಅಂತಂದರೆ ಮೊಯ್ಡಮ್ಸ್, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಐತಿಹಾಸಿಕವಾಗಿ ಅಸ್ಸಾಂ ಪ್ರದೇಶವನ್ನು ಆಳ್ತಾ ಇದ್ದಂತಹ ಅಹೋಮ್ ರಾಜವಂಶಕ್ಕೆ ಸಂಬಂಧಪಟ್ಟಂತಹ ರಾಜರುಗಳು ಮತ್ತು ಅವರ ವಂಶದವರನ್ನು ಈ ರೀತಿಯಾಗಿ ಪಿರಾಮಿಡ್ನ ಆಕಾರದಲ್ಲಿ ಮಣ್ಣು ಮತ್ತು ಇಟ್ಟಿಗೆಗಳಿಂದ ಮಾಡಲಾದಂತಹ ದಿಬ್ಬಗಳನ್ನು ರೂಪಿಸಿ ಸಮಾಧಿ ಮಾಡಲಾಗ್ತಾ ಇತ್ತು. ಸೊ ಇದೇ ಒಂದು ಐತಿಹಾಸಿಕವಾದಂತಹ ನಿರ್ಮಾಣಗಳನ್ನು ಇತ್ತೀಚೆಗೆ ಯುನೆಸ್ಕೋದ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ. ಇದು 43ನೇ ಭಾರತದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದನ್ನು ಮೊಯ್ಡಮ್ಸ್ ಅಂತ ಕರೀತಾರೆ. That was all about today's articles, friends. Thank you so much for joining the discussion. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಡಿಸ್ಕಷನ್ನಲ್ಲಿ ಕೇಳಲಾದಂಥ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.